ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡ್ತಿರೋಂಥ ವೀಡಿಯೋಸ್ಗಳು ಮೊದಲು ನಿಮಗೆ ಬಂದು ಸೇರುತ್ತೆ, ನೀವೇ ನೋಡ್ಬೋದು. ಹಿಂದಿನ ವೀಡಿಯೋದಲ್ಲಿ ನಾನು ಅಸ್ತಾರ್ ಕಟಿಂಗ್ ಮಾಡಿದ್ನಲ್ವ, ಅದನ್ನೇ ಇಟ್ಕೊಂಡು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಅದರಲ್ಲಿ ಏನು ಅಳತೆ ತೊಗೊಳ್ಳೋವಂಥದ್ದು ಏನಿಲ್ಲ. ಈ ನಾನು ಬಟ್ಟೆ ಕಟ್ ಮಾಡಿದ್ನಲ್ವ, ಅದನ್ನೇ 2 ಫೋಲ್ಡ್ ಮಾಡಿಟ್ಕೊಂಡು ಸೇಮ್ ಅದನ್ನೇ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ. ಅದನ್ನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡೇ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಬಟ್ಟೆ ಹೆಚ್ಚು ಕಡಿಮೆ ಆಗ್ಬೋದು, ಸೊ ಅದಕ್ಕೆ ಈಗೆಲ್ಲ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಆ್ಯಂಡ್ ಫ್ರಂಟ್ ಸ್ಟಿಚಿಂಗ್ ತೋರಿಸ್ತೀನಿ, ಸೊ ಅದಕ್ಕೆ ಫಾಸ್ಟ್ ಮಾಡ್ತಿದ್ದೀನಿ. ನೋಡಿ ಕಟಿಂಗ್ ಆಗಿದೆ. ಬನ್ನಿ ಈಗ ಬ್ಯಾಕ್ ಹೊಲಿಯೋಣ. ಸೊ ಇದನ್ನು ನೋಡಿ ಬ್ಯಾಕ್ ಪೀಸ್ ನೋಡಿ ನಿಮಗೆ ಬರೆದು ತೋರಿಸ್ತೀನಿ. ಇದು ಬ್ಯಾಕಿಂದು, ಮೊದಲು ಬ್ಯಾಕಿಂದು ಸ್ಟಿಚ್ ಮಾಡಿ ತೋರಿಸ್ತೀನಿ. ನಾನು ಮೊದಲಿಗೆ ಕಟ್ ಮಾಡುವಾಗ ನೆಕ್ ತೊಗೊಳ್ಳೋದಿಲ್ಲ, ನಾನು ಸ್ಟಿಚ್ ಮಾಡುವಾಗಲೇ ನೆಕ್ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ತೀನಿ. 3.5 ಅವ್ರದ್ದು ಬ್ಲೌಸಿಂದು ಲೆಂತ್ ಇದೆ, ಸೊ ನಾನು 4.5 ತೊಗೋತೀನಿ, ಅಂದರೆ 1 ಇಂಚ್ ಎಕ್ಸ್ಟ್ರಾ. ಹಾಗೆ ಶೋಲ್ಡ್ರ್ 2 ಇಂಚು. ಇಲ್ಲಿ ನಿಮಗೆ ಕೆಳಗೆ ಅಗಲ ಎಷ್ಟು ಬೇಕಲ್ವ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2.5 ತೊಗೊಂಡಿದ್ದೀನಿ. ಮೇಲೆ ಶೋಲ್ಡ್ರಲ್ಲಿ 2 ತೊಗೊಂಡಿದ್ದೀನಿ. ಈ ಥರ ಒಂದು ಕೈಯಲ್ಲೇ ಹ್ಯಾಂಡಿಂದ ಬಾಕ್ಸ್ ಹಾಕ್ಕೊಂಡು ರೌಂಡ್ ಶೇಪ್, ನೀವು ಯಾವುದು ನೆಕ್ ಹಾಕೋತಿರಲ್ಲ ಅದು ನೀವು ಹಾಕ್ಕೊಳ್ಬೋದು. ನಾನು ಮಾತ್ರ ರೌಂಡ್ ನೆಕ್ ತೆಗಿತಿದ್ದೀನಿ. ನೀವು ಪಂಚ್ಕೊಳ್ಳು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ ಈಗ ನಾನು ರೌಂಡ್ ಕಟ್ ಮಾಡಿಕೊಂಡು ಇನ್ನೇನು ಮಾಡ್ತೀನಿ ಅಂದರೆ, ಇದು ಮೇನ್ ಕ್ಲಾತ್ ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಸ್ತರ್ ಇಟ್ಕೊಂಡು ಲೈನಿಂಗ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಏನಿಲ್ಲ, ಒಂದು 1/2 ಇಂಚಿನಷ್ಟು ಬಿಟ್ಟು ಕ್ಲೀನಾಗಿ ರೌಂಡ್ ನೆಕ್ ಏನು ಕಟ್ ಮಾಡಿದ್ನಲ್ವ, ರೌಂಡ್ ನೆಕ್ಕಿಗೆ ಸ್ಟಿಚ್ ಮಾಡ್ಕೊಂಡ್ಬಿಡೋದು. ಮೊದಲಿಗೆ ಬ್ಯಾಕ್ ಹಾಕ್ಕೊಳ್ತಿದ್ದೀನಿ. ಕೆಳಗಿಂದು ಒಬ್ರೊಬ್ರು ಹೆಚ್ಚು ಇದಕ್ಕೆ ಬೆನ್ಪಟ್ಟಿನೂ ಹೊಲಿತಾರೆ, ಸೊ ನಾನು ಅದೇನು ಮಾಡೋದಿಲ್ಲ. ಈ ಥರ ಒಂದು ಶಾರ್ಪಾಗಿ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನೆಕ್ ಏನು ಕಟಿಂಗ್ ಮಾಡಿದ್ವಲ್ವ, ಒಂದು 1/2 ಇಂಚ್ ಬಟ್ಟೆ ಬಿಟ್ಟು ಈ ಕಡೆ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಪೂರ್ತಿ ಎಡ್ಜಿಗೆ ಹಾಕ್ಕೊಳ್ಬೇಡಿ, ಅಂದರೆ ಅದೇನಾಗುತ್ತೆ ಅಂದರೆ ಹಿಂಗೆ ಬಟ್ಟೆ ಉಲ್ಟಾ ಮಾಡ್ತೀವಲ್ವ, ಆಗ ಅದು ಬಟ್ಟೆ ಬಿಡುತ್ತೆ. ಒಂದು 1/2 ಇಂಚ್ ಬಟ್ಟೆ ಇರಬೇಕು ನೋಡಿ. ಈ ಥರ ರೌಂಡ್ ನ್ಯಾಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಬಿಡಿ, ಅಂದರೆ ನೀಟಾಗಿ ಟರ್ನ್ ಆಗುತ್ತೆ ಅದು ರೌಂಡ್ ನೆಕ್. ಆ ಥರ ರೌಂಡಪ್ ನಾಚ್ ಹಾಕ್ಕೊಳ್ಳೋದ್ರಿಂದ ಈ ಥರ ನೋಡಿ. ಈ ಥರ ಟರ್ನ್ ಮಾಡಿದ ನಂತರ ನಾವೇನು ಹೊಲಿಗೆ ಹಾಕಿದ್ದಲ್ವ ಮೊದಲಿಗೆ 2 ನೆಕ್ ಕಡೆ ಹಾಗೆ ಇದ್ರ ಕಡೆ ಅದ್ರ ಮೇಲೆನ ನೀಟಾಗಿ ಇಟ್ಕೊಂಡು ಬಟ್ಟೆ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನು ಬೆನ್ನಿಗೆ ಸಹ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ತುಂಬಾ ಈಸಿ ಫ್ರೆಂಡ್ಸ್. ನೀವು ಮನೇಲಿ ಈ ಥರ ವೀಡಿಯೋಸ್ಗಳನ್ನ ನೋಡಿ ಕಲಿತ್ರೆ, ನಾನು ಸ್ಟಿಚಿಂಗ್ ಕ್ಲಾಸಿಗೆ ಅಷ್ಟೇ 1 ತಿಂಗಳು ಹೋಗಿರೋದು, ಜಾಸ್ತಿ ದಿನ ಹೋಗಿಲ್ಲ. ಇದು ಕ್ರಾಸ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋ ಸ್ವಲ್ಪ ಇದಾಯಿತು, ತೋರ್ಸೋಕ್ಕಾಗಲಿಲ್ಲ, ಫಾಸ್ಟ್ ಆಯಿತು. ಅದು ಹಾಗೇನು ಫ್ರೆಂಡ್ಸ್, ಏನು ಇಟ್ಕೊಳ್ಳೋದು ಅಸ್ತರ ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡೋಣ, ಹೊಲ್ಕೊಂಡು ಕಟ್ ಮಾಡ್ಕೊಂಬಿಡೋದು ಎಕ್ಸ್ಟ್ರಾ ಪೀಸು. ಎಲ್ಲದರದ್ದು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಂಬಿಡಿ. ಅದರದ್ದು ವಿಡಿಯೋ ತೋರಿಸ್ಲಿಲ್ಲ ನಾನು. ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ನಮಗೆ ಬಟ್ಟೆದ ಅಳತೆ ಸಿಗುತ್ತೆ. ಇದು ಫ್ರಂಟ್ ನೆಕ್ ನೋಡಿ, ಫ್ರಂಟಿಂದ ರೌಂಡ್ ನೆಕ್ ಸ್ಟಿಚ್ ಮಾಡ್ಕೊಂಡ್ವಲ್ಲ ಬ್ಯಾಕ್ ನೆಕ್, ಅದೇ ಥರ ಸ್ಟಿಚ್ ಮಾಡ್ಕೊಂಡು ಹೀಗೆ ಟರ್ನ್ ಮಾಡಿಕೊಂಡು ಆಮೇಲೆ ನಾನು 2 ಮಾಡ್ಕೋತೀನಿ ಒಮ್ಮೆ. ಅಂದರೆ ಬಟ್ಟೆ ಜಾಸ್ತಿ ಇದ್ದರೆ ಒಂದೇ ಸಲ ನಮಗೆ ಕಟ್ಟಿಂಗು ಸ್ಟಿಚಿಂಗ್ ಈಸಿ ಆಗತ್ತಲ್ವ, ಸೊ ಒಂದೇ ಸಲ ಕಟ್ ಮಾಡ್ಕೋತೀನಿ. ಮತ್ತು ಇದು ಏನಂತಾರೆ, ಬಟ್ಟೆ ಕಡಿಮೆ ಇದ್ದರೆ ನಾನು ಇದು ಆಚೆದು ಈಚೆ ಅಂದರೆ ಬಲಕ್ಕೆ ಎಡಕ್ಕಿದ್ದು ಬೇರೆ ಬೇರೆ ಪಾರ್ಟ್ಸ್ ಮಾಡ್ಕೊಂಡಿರ್ತೀನಿ. ಇದು ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು, ನನಗೆ ಹೊಲಿಯುವಾಗೂ ತುಂಬ ಈಸಿ ಆಗುತ್ತೆ ಅಂತ ನಾನು ಒಮ್ಮೆ ಕಟ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ನೋಡಿ ಈ ಥರ ನೆಕ್ ಹೊಲ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ಸುತ್ತಲೂ, ಅಂದರೆ ಬಟ್ಟೆ ಸರಿದಾಡೋದಿಲ್ಲ, ಹೊಲಿಯೋದಕ್ಕದು ತುಂಬ ಈಸಿ ಆಗುತ್ತೆ. ಹಾಂ ಫ್ರೆಂಡ್ಸ್, ನಾನು ಒಮ್ಮೆ 2 ಸೈಡ್ದು ಒಮ್ಮೆ ಕಟ್ ಮಾಡಿದೆ ಅಂತ ನೀವು ಮಾಡಬೇಡಿ, ಯಾಕಂದರೆ ಬಟ್ಟೆ ನೋಡಿಕೊಂಡು ಮಾಡಿ.
ಈಗಲೇ ಹೇಳ್ತಿದ್ದೀನಿ, ಬಟ್ಟೆ ನೋಡಿಕೊಂಡು ಬಟ್ಟೆ ಎಲ್ಲ ಆಗೋದಿದ್ದರೆ ಮಾತ್ರ ಈ ಥರ ಒಮ್ಮೆ ಡೈರೆಕ್ಟ್ ಫ್ರಂಟಿಂದು ಎರಡು ಸೈಡಿದು ಒಂದೇ ಕಡೆ ಕಟ್ ಮಾಡ್ಕೋಬೋದು. ಬಟ್ಟೆ ಆಗದಿದ್ರೆ ಮಾಡ್ಕೊಳ್ಬೇಡಿ, ಅರ್ಥ ಆಯ್ತಲ್ವ? ಸೊ ನೋಡಿದ್ದು ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೀಟಾಗಿ. ನೋಡಿ ಇಲ್ಲಿಗೆ ಕ್ರಾಸ್ ಪಟ್ಟಿ ಬರುತ್ತೆ, ಸೊ ಅಲ್ಲಿ ಶೇಪ್ ಬರಲೇಬೇಕು. ಸ್ಟ್ರೈಟ್ ಸ್ಟಿಚ್ ಮಾಡೋ ಹಾಗೆಲ್ಲ ಅದೇನು ಶೇಪ್ ಇರುತ್ತಲ್ವ ಕ್ರಾಸ್ ಪಟ್ಟಿದು, ಆ ಶೇಪ್ ಬರಲೇಬೇಕು. ನೀಟಾಗಿ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ನೋಡಿದ್ರಲ್ವ. ಇನ್ನು ಇದನ್ನ ಎರಡನ್ನು ಕರೆಕ್ಟಾಗಿ ನೋಡಿಕೊಂಡು ಸೆಂಟ್ರಲ್ಲಿ ಕಟ್ ಮಾಡಿಬಿಡಿ. ಕರೆಕ್ಟ್ ನೆಕ್ ನೋಡಿಕೊಂಡು ಸೆಂಟ್ರಲ್ಲಿ ನೋಡಿ ಈ ಥರ ಕರೆಕ್ಟ್ ಇರಬೇಕು, ಹೆಚ್ಚು ಕಡಿಮೆ ಮಾಡಬೇಡಿ. ಕರೆಕ್ಟ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅಂದರೆ ಇದು ಏನಾಗುತ್ತೆ ಅಂದರೆ ಬಟ್ಟೆ ಅದು ಇದ್ರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಕಟ್ ಮಾಡೋಲ್ಲೂ ಸೇವ್ ಆಗುತ್ತೆ, ಹಾಗೆ ಸ್ಟಿಚಿಂಗಲ್ಲೂ ಸೇವ್ ಆಗುತ್ತೆ. ನೋಡಿ ಆಯ್ತಲ್ವ. ಇನ್ನು ಟಕ್ಸ್ ಪಟ್ಟಿ ಯಾವ ಥರ ಹಿಡಿದು ಅಂದರೆ ಶೋಲ್ಡರ್ ಸೆಂಟ್ರಿಂದ ಈ ಕಡೆ ಹಿಡಿದು ನೋಡಿ ಯಾವ ಥರ ಹೀಗೆ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಟಕ್ಸ್ ಪಾಯಿಂಟ್ ಕರೆಕ್ಟ್ ಸಿಗುತ್ತೆ. ಅಳತೆ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಯಾವ ಥರ ನೋಡಿ ಪಫ್ ಯಾವ ಥರ ಕೂತು ನೋಡಿ ಟಕ್ಸಿಂದು ಕಪ್ಸಳ ಚೆನ್ನಾಗಿ ಕೊಡ್ತಲ್ಲ. ಸೊ ಈ ಥರ ಬರಬೇಕು ನೋಡಿ, ಚೆನ್ನಾಗಿ ಕೊಡುತ್ತೆ. ನೋಡಿ ಇನ್ನು ಅದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿಬಿಡೋಣ. ಆಗಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದಲ್ವ, ಒಮ್ಮೆ ಎಲ್ಲದನ್ನು ಅಸ್ತರ ಹಚ್ಕೊಂಡು ಸ್ಟಿಚ್ ಮಾಡಿ ಇಟ್ಕೊಂಬಿಡಿ. ಅಂದರೆ ಹೊಲಿಯುವಾಗ ಈಸಿ ಆಗುತ್ತೆ. ರೆಡಿ ಇರೋದನ್ನೆಲ್ಲ ಜಾಯಿಂಟ್ ಮಾಡಿಬಿಡ್ಬೋದು. ಈ ಥರ ಕ್ರಾಸಲ್ಲಿ ಇಟ್ಕೊಂಡು ನೋಡಿ ಈ ಎಡ್ಜಿಗೆ ಸ್ವಲ್ಪ ಬಟ್ಟೆ ಹೊರಗೆ ಬರಬೇಕು, ಇಟ್ಕೊಂಡು ಈ ಥರ ಈ ಟಕ್ಸ್ ಪಾಯಿಂಟಿಂದ ನೀಟಾಗಿ ಈ ಥರ ಒಂದು 1/2 ಇಂಚ್ ಬಿಟ್ಟು ಎಡ್ಜಿಗೆ ಸ್ಟಿಚ್ ಮಾಡ್ಕೊಂಬಿಡಿ. ತುಂಬ ಈಸಿ ಫ್ರೆಂಡ್ಸ್ ಇದು ಬಟ್ಟೆ ಸ್ಟಿಚ್ ಮಾಡೋದು. ಮನೆಯಲ್ಲೇ ಏನು ಕೆಲಸ ಅಥವಾ ಹೊರಗಡೆ ಹೋಗೋರಿದ್ದವರು ಮನೆಯಲ್ಲಿ ಆರಾಮಾಗಿ ನಿಮ್ಮ ಹೊರಗಿನ ಪೇಮೆಂಟ್ ಇದರಲ್ಲೇ ತೆಗಿಬೋದು. ನಾನು ಹೆಚ್ಚು ಇದು ಮೊಬೈಲಲ್ಲಿ ನೋಡೇ ಕಲ್ತಿದ್ದು ಫ್ರೆಂಡ್ಸು. ಅಷ್ಟೇ ಹೋಗಿಲ್ಲ ಅಂತೇನಿಲ್ಲ, ಕ್ಲಾಸಿಗೂ ಹೋಗಿದ್ದೀನಿ, ಆದರೆ ಒನ್ ಮಂತ್ ಅಥವಾ 2 ಮಂತ್ಸ್ ಅಷ್ಟೇ ಹೋಗಿದ್ದೀನಿ, ಜಾಸ್ತಿ ಹೋಗಲಿಲ್ಲ. ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ನಾನು ಮೊಬೈಲ್ ತಂದು ಕೊಟ್ಟರು ನಮ್ಮ ಹಸ್ಬೆಂಡ, ನಾನು ಅದರಲ್ಲೇ ನೋಡಿ ಕಲ್ತಿದ್ದು. ನೋಡಿ ಕ್ರಾಸ್ ಪಟ್ಟಿ ಎರಡು ರೆಡಿ ಆಗಿದೆ. ಇನ್ನು ಇದು ಹುಕ್ಸ್ ಪಟ್ಟಿ ಹಾಗೆ ಹುಕ್ಸ್ದು ಮನೆ ಪಟ್ಟಿ ಎಷ್ಟು ಮಾಡಿದ್ರೆ ಇದು ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಇರಲಿ ಅಂತ ತೋರಿಸ್ತೀನಿ. ಅಂದರೆ ಫ್ರಂಟ್ ಬ್ಯಾಕ್ ಅಂದರೆ ಬ್ಯಾಕಿಂದ ಫ್ರಂಟ್ ಇದು ಕ್ಲಿಯರಾಗಿ ತೋರಿಸ್ಲೇಬೇಕಲ್ವಾ. ಸೊ ನೋಡಿ ಯಾವ ಥರ ನೀಟಾಗಿ ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ನೀವು ಮನೆಯಲ್ಲಿ ಒಂದು ಸ್ವಲ್ಪ ವಿಡಿಯೋ ನೋಡಿ ನಿಮ್ಮದೇ ಓನ್ ಬಟ್ಟೆನ ಕಟ್ ಮಾಡಿ ಸ್ಟಿಚ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಹಾಗೆ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಹಾಗೆ ನೋಡ್ತಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಾನು ಮಾಡೋವಂಥ ವೀಡಿಯೋಸು ಮೊದಲು ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನಾನು ಆದಷ್ಟು ಕ್ಲಿಯರಾಗಿ ನನಗೆ ಗೊತ್ತಿರುವಂಥ ಮಾಹಿತಿ ಎಲ್ಲ ಹೇಳ್ತಿದ್ದೀನಿ. ಇನ್ನೂ ನಿಮಗೇನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಗೊತ್ತಿರುವಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಲೈಕ್ ಮಾಡಿ, ಹಾಗೆ ಸ್ಟಿಚಿಂಗ್ ಇನ್ನೂ ಕಲಿತಿರುವಂಥವ್ರಿಗೆ ನನ್ನ ವಿಡಿಯೋ ಶೇರ್ ಮಾಡಿ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಡಬಲ್ ಪಟ್ಟಿ ಇದು ಹುಕ್ಸ್ ಮಣೆ ಬರುತ್ತೆ ಇಲ್ಲಿ. ನೋಡಿ ಯಾವ ಥರ ಸ್ಟಿಚ್ ಮಾಡಿದ್ರೆ ನೀಟ್ ಆಯ್ತಲ್ವ. ಈ ಥರ ಬಟ್ಟೆದು ರೀಲ್ ಅದು ಇರುತ್ತಲ್ಲ, ದಾರ ಬಂದಿರುತ್ತಲ್ಲ, ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಬಿಡಿ.
ನೋಡಿ ರೆಡಿ ಆಯಿತು. ಓಕೆ ಬಾಯ್.